ಹೋಗಮ್ಮ, ಊಟ ಮಾಡೋಕೆ ಯಾಕೆ ಅದೇ ಬಂದೆ? ಅನ್ನ ಖಾಲಿ ಆಗೈತೆ ಬಿಡಮ್ಮ, ಏನು ಊಟ ಮಾಡಲ್ಲ. ಅವರೇ ಊಟ ಮಾಡವ್ರೆ ಬಿಸಿ ಬಿಸಿದ. ಬೆಳಗ್ಗೆದೈತೆ ಆರೈತೆ, ಅದು ನನಗೆ ಊಟ ಮಾಡೋಕ್ಕಾಗಲ್ಲ. ಈ ಪುಣ್ಯನ ಶಿವಾನಿ ಹಂಗೆ ಉಂಡ್ಬಿಟ್ರೆ ಇನ್ಯಾರು ಉಂಡನ ಉಣ್ಲಿ ಬಿಟ್ಟನ ಬಿಡ್ಲಿ. ಅನ್ನ ಖಾಲಿ ಆಗೈತೆ, ಇನ್ನು ಋತುಕ ಊಟ ಮಾಡಿಲ್ಲ ಅನ್ನೋದು ಬೇಡವಾ? ಅಯ್ಯೋ ಇವ್ರಿಗೆ ಗೊತ್ತೇ ಆಗಲ್ಲಮ್ಮ. ನಾಳೆ ನೋಡಿದೀನಿ, ಬಿಸಿ ಬಿಸಿ ಅನ್ನ ಮಾತ್ರ ಅವ್ರು ತಿಂದು ಬಿಡ್ತಾರೆ, ಬೆಳಗ್ಗೆದು ಆರಿರೋ ಅನ್ನ ಮಾತ್ರ ನಮಗೆ ಇರಿಸ್ತಾರೆ. ಹಂಗೆ ಮತ್ತೆ ಬಿಡ ಮಾತ್ಲಾಗ ಹೋಗ್ಲಿ, ನಾವು ಅದಕ್ಕೆ ಹೋಗ್ತೀವಿ ಅಂತ ಹೇಳೋದು. ನೀನೇ ಇನ್ನೊಂದು ತಿಂಗಳು ತುಂಬ ತಕ ಇರು ಅಂತೀಯ. ಅಯ್ಯೋ ನೀನು ತಲೆ ಕೆಡಿಸಬೇಡ, ಸುಮ್ಮನಿರಮ್ಮ ಋತಮ್ಮ, ನಾನೆಲ್ಲ ಹೇಳ್ತೀನಿ ಅವ್ರಿಗೆ. ಏನು ನಾನೆಲ್ಲ ಮಾತಾಡ್ತೀನಿ, ಸುಮ್ಮನಿರು. ಯಾಕೆ ಇರ್ಸಿಲ್ಲ ಅಂತ ಕೇಳ್ತೀನಿ. ಮಾಡ್ಬೇಕಾ? ಊಟ ಮಾಡಿದ್ಮೇಲೆ ಖಾಲಿ ಆಯ್ತಾ ಮಾಡಬೇಕು ಅನ್ನೋದು ಬೇಡವಾ ಅವ್ರಿಗೆ? ಬಿಡಮ್ಮ ಹೋಗ್ಲಿ, ನಾವೇನ ಹೇಳಿದ್ರೆ ಸುಮ್ಮನೆ ಸಿಟ್ಟು ಬರುತ್ತೆ, ಬೇಜಾರು ಮಾಡ್ಕೊಂತಾರೆ. ಸುಮ್ಮನೆ ಏನು ಹೇಳಕ್ ಹೋಗ್ಬೇಡ. ಏನು ಬೇಡ, ಏನು ನಾನು ಇವಾಗ ಊಟ ಮಾಡಲ್ಲ ಬಿಡಮ್ಮ, ಹೊಟ್ಟೆನ ಹಸ್ವಿಲ್ಲ. ಹೋಗೋಣ ಅಂದರೆ ನೀನು ಇರು ಅಂತ ಬಲವಂತ ಮಾಡ್ತೀಯ. ಎಲ್ಲ ಕೇಳಿದಕ್ಕೆ ತಿಂಗಳು ತುಂಬವರೆಗೂ ಕಳಿಸ್ಬೇಡ, ಮಗು ಮನ್ಸಿಗೆ ಭಾಳ ಬೇಜಾರಾಗೈತೆ ಅಂತ ಹೇಳವ್ರೆ. ನಾನೆಲ್ಲ ಕೇಳಿದ್ದೀನಿ. ಅದಕ್ಕೆ ಏನು ಬೇಡ, ನನಗೆ ಯಾಕೆ ಕಳ್ಸೋಕ್ಕೆ ಮನಸ್ಸಿಲ್ಲ ಕಣೆ. ಅದಕ್ಕೆ ಇನ್ನೊಂದು 20 ದಿನ ಇರು, 10 ದಿವಸನೇ ಆಗೈತೆ. ಇನ್ನೊಂದು 20 ದಿನ ಇದ್ರೆ ತಿಂಗಳು ತುಂಬುತ್ತೆ. ತಿಂಗಳು ತುಂಬಿದ್ಮೇಲೆ ಹೋಗ್ಮಂತೆ. ಮೊದಲೇ ನಿಮ್ಮೂರಾಗ ಆಡ್ಕಮ್ಮ ಅಂತ ಜನಗಳು ಜಾಸ್ತಿ ಅಂತ ನಾನು ಹೇಳಿದ್ದೀನಿ. ಸರಿ ಬಿಡು, ಏನು ನಾನೇನು ಊಟ ಮಾಡಲ್ಲ, ಒಂದು ಸ್ವಲ್ಪ ಹೊತ್ತು ಮಲ್ಕೊಂತೀನಿ. ಇವ್ರಿಗೆ ಮಾಡ್ಬೇಕು ಅನ್ನೋದು ಪರಿಜ್ಞಾನ ಬೇಡವಾ? ಇಬ್ರು ಒಂದೊಂದು ತೆಟ್ಟೆ ಉಂಡು ಬಿಡ್ತಾರೆ. ಇನ್ನು ಬ್ಯಾರೆ ಉಂಡನ ಉಂಡ್ಲಿ ಬಿಟ್ಟನ ಬಿಡ್ಲಿ. ಪುಣ್ಯ ಶಿವಾನಿ, ಶಿವಾನಿ, ಅನ್ನ ಮಾಡ್ದಿಲ್ಲ, ಅದಕ್ಕೆ ನಮ್ಮ ಋತಮ್ ಬೇಜಾರಾಗ್ಯವಳೆ ನೋಡಿ ಮಾಡಿಲ್ಲ ಅಂತ. ಈ ತಿಂಗಳು ತುಂಬ ತಕ ಕಳ್ಸೋದು ಬೇಡ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೋ ನನಗೆ ಯಾರೋ ಹೇಳವ್ರೆ, ಮಗು ಮನಸ್ಸಿಗೆ ಭಾಳ ಬೇಜಾರಾಗೈತೆ, ತಿಂಗಳು ತುಂಬವರೆಗೂ ನಿಮ್ಮ ಮನೆಗೆ ಇಟ್ಕೊಂಡು ಮದುವೆ ಕ್ಯಾನ್ಸಲ್ ಆಗಿರೋದ್ಕೊಂಡು ಮನಸ್ಸಿಗೆ ಭಾಳ ಬೇಜಾರಾಗ್ಬಿಟ್ಟೈತೆ. ಅದಕ್ಕಾಗಿ ನಾನು ಹಿಂಗೆ ಒದ್ದಾಡ್ತಾ ಇರೋದು. ಮತ್ತೆ ಕರೆದ್ರೆ ಯಾಕತ್ತೆ? ಅಲ್ಲ ಕಣೆ, ಇಬ್ಬರು ಉಂಡು ಬಿಟ್ಟಿದ್ದೀರಾ, ಋತು ಊಟ ಮಾಡಿಲ್ಲ. ಬಿಸಿಯನ್ನು ಇರಿಸ್ಬೇಕಾ? ಬೆಳಗ್ಗೆ ಅನ್ನ ಬಂದಿರೋ ಅಂಥವ್ರಿಗೆ, ಮನೆ ಹೆಣ್ಮಗಳಿಗೆ ಬಿಸಿ ಅನ್ನ ಇಡಿಸ್ಬೇಕು. ನೀವಿನ್ನ ಬೆಳಗ್ಗೆ ತಂಗ್ಳ ಅನ್ನ ಉಂಡು ಬಿಸಿ ಅನ್ನ ಇರಿಸೋದ್ಬಿಟ್ಟು ತಂಗ್ಳನ್ನ ಇರಿಸಿ ಬಿಸಿ ಅನ್ನ ಇಬ್ಬರು ಉಂಡ್ಬಿಟ್ಟಿದ್ದೀರಾ. ನಿಮಗೆ ಏನು ಗೊತ್ತಾಗಲ್ಲ. ಇಬ್ಬರಿದ್ರು ಇಬ್ಬರು ಅಷ್ಟೇನೆ. ನಿಮಗೆ ಏನು ಹೇಳ್ಬೇಕಮ್ಮ? ಹೇಳಿದ್ರೆ ಸಿಟ್ಟು ಬರುತ್ತೆ. ಏನಾನ ಹೇಳಿದ್ರೆ ಈಗಳ ಫೋನ ಮತ್ತೆ ಹೇಳ್ತು ಅಂತ ಮಾಡ್ಕೊಂಡು ಊಟ ಮಾಡ್ಬೋದಲ್ಲ ಅತ್ತೆ? ಮನೆಗೆ ಅಕ್ಕಿ ಇದ್ದಾವೆ, ತೊಳೆದಿಟ್ಟು ಊಟ ಮಾಡಬೇಕಾಗಿತ್ತು. ತೊಳೆದು ಒಂದು ಸ್ವಲ್ಪ ನೀರು ಹಾಕಿ ಅನ್ನಕ್ಕಿಡೋದು ಎಷ್ಟೊತ್ತತ್ತೆ? ಸಣ್ಣ ಕುಕ್ಕರ್ಗೆ ಹಾಕಿ 3 ಲೀಟ್ರ್ ಕುಕ್ಕರ್ಗೆ 1 ಲೋಟ ಅಕ್ಕಿ ಹಾಕಿದ್ರೆ ನಾವು ಇಟ್ಟು ಹೊರಗೆ ಬರೋ ಅಷ್ಟೊತ್ತಿಗೆ ಕೂಗ್ತೈತೆ. ಬೇಗ ಊಟ ಮಾಡ್ಬೋದಲ್ಲ? ಮಾಡ್ಬೇಕು ತಾನೇ ಆ ಬದುಕ? ನೀನೇ ಊಟ ಮಾಡಿದ್ರಿ ತಾನೇ? ಊಟ ಮಾಡಿದ್ಮೇಲೆ ಅವ್ರಿಗೆ ಮಾಡ್ಬೇಕು ಅನ್ನೋದು ಪರಿಜ್ಞಾನ ಬೇಡವಾ ನಿಮಗೆ? ಸುಮ್ಕಿರತ್ತೆ ಸಾಕು. ಏನೊಂದು ಸ್ವಲ್ಪ ಅನ್ನನೂ ಮಾಡ್ಕೊಂಡು ಊಟ ಮಾಡೋಕ್ಕಾಗಲ್ವಾ? ನಿಮ್ದೇ ಒಂದು ಕತೆ ಅದ್ಲಾಗೆ. ಸುಮ್ಮನಿರಿ. ನಾವು ಮಾತಾಡಬಾರ್ದು ಅಂತಿದೀವಿ. ನಮ್ಮನೇನು ಅಷ್ಟೊಂದು ನೀನು ಒಂಥರ ಕೀಳಾಗಿ ಮಾತಾಡ್ತೀಯ? ಎಲ್ಲದಕ್ಕೂ ಪ್ರತಿಯೊಂದು ಅವ್ರಿಗೆ ಅನ್ನ ಮಾಡ್ಕೊಡೋಕ್ಕೂ ಎಲ್ಲದಕ್ಕೂ 1 ಲೋಟ ಅನ್ನ ಅಕ್ಕಿ ಹಾಕಿ ಅನ್ನ ಮಾಡ್ಕೊಳಕ್ಕಾಗಲ್ವಾ ಅವ್ರಿಗೆ? ನೀನು ಒಂದು ಸ್ವಲ್ಪ ಭಾಳ ಓವರಾಗಿ ಆಡ್ತೀಯ. ನನ್ನ ಮಗಳು ಅಂತ ಇಷ್ಟೊಂದು ಓವರಾಗಿ ಆಡ್ಬೇಡತ್ತೆ. ಎಲ್ರಿಗೂ ಇರ್ತಾರೆ ಮಗಳು, ಆದರೆ ಇಷ್ಟೊಂದು 1 ಲೋಟ ನೀವೇ ಮಾಡ್ಕೊಡ್ಬೋದಲ್ಲ ಅತ್ತೆ? ನಾವಿಬ್ರೇ ಮಾಡ್ಬೇಕಾ? ನಾವಿಬ್ರೇ ಮನೆ ಕೆಲಸದವ್ರ? ಬಾರ ಮಾತ್ಲಾಗ ನಾನು ಊಟ ಮಾಡಲ್ಲ ಅಂತ ಹೇಳಲ್ಲೇನಮ್ಮ. ಅಯ್ಯೋ ಇವ ಅಮ್ಮ ಅಂತ ಕಣ. ನೋಡು, 1 ಲೋಟ ಅಕ್ಕಿ ಆಗ್ತಿರ್ಲಿಲ್ಲ ಅಂತಂದ್ರೆ ಎಷ್ಟು ಮಾತಾಡ್ತಾರೆ. ಸುಮ್ಮನಿರತ್ತೆ ಸಾಕು. ನಾವು ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದಂಗೆಲ್ಲ ನಿಮ್ಗೆ ಯಾಕೋ ಜಾಸ್ತಿ ಆಗ್ತೈತೆ. ನಮ್ಮನ್ನೇನೋ ಒಂಥರ ನೋಡ್ತೀರಾ. ನಾವೇನು ಅಷ್ಟು ಕೀಳಾಗಿ ನೋಡ್ತಾ ಇದ್ದೀರಲ್ಲ ನಮಗೆ. ಮಾಡ್ಕೊಂಡು ಊಟ ಮಾಡೋಕ್ಕಾಗಲ್ವ ಋತು ಅಕ್ಕ ನಿಮಗೆ? 1 ಲೋಟ ಅಕ್ಕಿ ಹಾಕಿ ಇಬ್ರು ಪಾಪ ಅಳ್ತಿದ್ರು, ಹೋಗಿ ಮಲಗ್ಸೋಣ ಅಂತ ಹೋದ್ವಿ. ಲೇಟ್ ಆಯ್ತು. ಪಾತ್ರೆ ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊಂಡು, ಮನೆ ಒರೆಸ್ಕೊಂಡು, ಎಷ್ಟು ದೊಡ್ಡ ಮನೆ, ಎಷ್ಟು ಕೆಲಸ ಇರುತ್ತೆ ಮನೆಯಾಗೆ, ನೀವೇ ಅರ್ಥ ಮಾಡ್ಕೊಳ್ರಿ. ಎತ್ಕೊಂಡು ಮಾತಾಡ್ತೀರಾ ನೀವು? ಏನು ಕನಾಗಿ ಮಾತಾಡೋದೇ. ನಾನು ಊಟ ಮಾಡಲ್ಲ, ಬಾರ ಮಾತ್ಲಾಗ ನನಗೆ ಹೊಟ್ಟೆ ಹಸುವಾಗಿಲ್ಲ. ಬಿಡು ಹೋಗ್ಲಿ, ಅವ್ರನ್ನ ಯಾಕೆ ಬೈತೀಯಾ? ಸುಮ್ಮನಿರು. ಇವರು ಏನು ಹಂಗೇನೆ ಬಂದೇನು ವರ್ಷಾನ್ಗಟ್ಲೆ ಇಲ್ಲೇ ಇರ್ತಾರೆ ಅನ್ನಂಗೆ ಆಡ್ತಾರೆ. ವರ್ಷಾನ್ಗಟ್ಲೆ ಇರೋ ಅಂತ ಹೆಣ್ಮಕ್ಳು ಇರ್ತಾರೆ. ಇರ್ಲತ್ತೆ, ವರ್ಷಾನ್ಗಟ್ಲೆ ಅಲ್ದಿರ 2 ವರ್ಷ ಇರ್ಲೇಳು. ಅಕ್ಕಿ ಇದಾವೆ, 1 ಲೋಟ ಕುಕ್ಕರ್ಗೆ ಹಾಕಿ ಮಾಡ್ಕೊಂಡು ತಿನ್ನಕ್ಕಾಗಲ್ವಾ? ಸುಮ್ಮನಿರತ್ತೆ ಸಾಕು. ಎಷ್ಟೋ ನಮ್ಮನ್ನು ಸದ್ರ ತಗೋಬೇಡ ನೀನು. ನಾವು ಸುಮ್ಮನಿದೀವತ್ತೆ. ಮಾತಾಡಬಾರ್ದು ಅಂತ ನೀವು ಯಾಕೋ ನಮ್ಮನ್ನು ತುಂಬ ಒಂಥರ ಕೀಳಾಗಿ ನೋಡ್ತಾ ಇದ್ದೀರಾ. ಇಷ್ಟೊಂದು ಒಬ್ರನ್ನ ಹಿಂಗೆಲ್ಲ ಮಾತಾಡೋದಾಗ್ಲಿ, ಹಿಂಗೆಲ್ಲ ಕೀಳಾಗಿ ನೋಡೋದಾಗ್ಲಿ ಮಾಡಬಾರ್ದು. ಎಷ್ಟೋ ನಾವು ಸದ್ರ ಸಿಕ್ಕಿದೀವಿ ಅಂತ ಈ ರೀತಿ ಮಾಡಬಾರ್ದು. ಎಷ್ಟಾಗಿರ್ಬೇಕು ಅಷ್ಟಾಗಿರ್ಬೇಕತ್ತೆ. ಈ ರೀತಿ ಎಲ್ಲ ಮಾಡಿದ್ರೆ ಎಂಥವ್ರಿಗೂ ಬೇಜಾರಾಗುತ್ತೆ ಗೊತ್ತಾ? ಅಯ್ಯೋ ಹಿಂಗೆ ಮಾಡಬಾರ್ದು ಹೆಣ್ಮಕ್ಳು. ನೀವು ಯಾವಾಗ ಮಗಳು ಅಂತ ಹಿಂಗೆ ಮಾಡಬಾರ್ದು. ಏನು ಸೊಸೆಯರ್ನ ಒಂಥರ ಕೀಳಾಗಿ ನೋಡ್ಕೊಂಡು ಹೆಣ್ಮಕ್ಳನ್ನ ಒಂಥರ ಇದು ಮಾಡ್ತೀಯ. ನಾವು ಮಾತಾಡಬಾರ್ದು ಅಂತ ಸುಮ್ಮನೆ 2ರಾಗ 1 ತೀರ್ಮಾನ ಆಗ್ಲತ್ತೆ ಅಷ್ಟೇ. ನಾವು ಬೇಕಾದ್ರೆ ಈ ಮನೆಯಾಗ ಇರೋದೇ ಇಲ್ಲ. ಸುಮ್ಮನಿರೇ ಸಾಕು. ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತಾರೆ. ಯಾತನ ಹೇಳಿದ್ರೆ ಸಾಕು ಹಂಗೇನೆ ಇಷ್ಟುದ್ದ ಮಾತಾಡ್ತಾರೆ. ಅವನತ್ತೆ ಮಾತಾಡೋದೆ ನಾವು ಇನ್ಮೇಲೆ ಸುಮ್ಮನಿರಲ್ಲ. ನಾನು ಪುಣ್ಯಕ್ಕ ಇಬ್ರು ಸೇರ್ಕೊಂಡು ಮಾತಾಡೋದೇಯ. ಯಾಕೆ ಮಾತಾಡಬಾರ್ದು? ಮಾತಾಡ್ತೀವಿ. ಮಾತಾಡದೆ ಇಲ್ದಂಥದ್ದು ಏನಾಗೈತೆ? ಯಾಕಮ್ಮ ಜಗಳ? ಯಾಕೆ ಚೈತ್ರಮ್ಮ? ನೋಡ್ ಬಾಗಿಕಯ್ಯ,
ಅಲ್ಲ ಉಂಡವ್ರಿ ಅನ್ನ ಖಾಲಿ ಆಗೈತೆ. ಋತಮ್ಮ ಒಂದು ಲೋಟ ಅಕ್ಕಿ ಹಾಕಿಕ್ಬೇಕಾ? ಹಾಕಿಕ್ಕಿಲ್ಲ. ಬೆಳಿಗ್ಗೆ ಎದ್ದು ಸುಮ್ಮನಾಗ್ಯವ್ರೆ. ಗೊತ್ತಾಗಲ್ವ ಇವ್ರಿಗೆ ಉಂಡಿಲ್ವಲ್ಲ ಮನೆ ಹೆಣ್ಮಗಳು ಅಂತ. ಚೀಲ್ದಾಗಳ ಅಕ್ಕಿ ಎಲ್ಲ ಎತ್ಕೊಂಡು ಹೋಗಿದ್ವಿ ಏನು ಬಗ್ಗೆ ಅಂಟಿ. ಅಲ್ಲಿ ಬಾಕ್ಸಾಗ ಅಕ್ಕಿ ಇದಾವೆ. ಚೀಲ್ದಾಗೆ 1 ಕ್ವಿಂಟಲ್ 1.5 ಕ್ವಿಂಟಲ್ ಅಕ್ಕಿ ಇದಾವೆ. 1.5 ಕ್ವಿಂಟಲ್ ಇದಾವೆ. ಮನೆಯಾಗೆ ಸೊಸೈಟಿ ಕೊಟ್ಟವು. ಬಾಕ್ಸ್ನಾಗೆ ಮಾಡಿ 50 kg ಬಾಕ್ಸಿಗೆ ಹಾಕಿಕ್ಕಿದ್ದೀವಿ. 50 kg ಇದಾವೆ ಮಾಡಿರೋ ಅಂತ ಅಕ್ಕಿ ಮಾಡಿರೋ ಅಂಥವು. 1 ಲೋಟ ಕುಕ್ಕರ್ಗೆ ಅನ್ನಕ್ಕೆ ಇಟ್ಟು ಊಟ ಮಾಡೋಕ್ಕಾಗಲ್ವ ಋತು ಅಕ್ಕನ ಕೈಲೆ? ನೋಡ ಭಾಗ್ಯಂಟಿ ಎಷ್ಟು ಇದನ್ನು ಮಾಡ್ತಾರೆ ನಮಗೆ. ಇವತ್ತು ಹಿಂಗೆ ಮಾತಾಡುತ್ತೆ ನೋಡು. ಬಿಡ್ರ ಮತ್ತೆ ಹೂವಾಗ್ಲತ್ತ ಜಗಳಾಡಿರಿ. ಯಾಕೋ ಜಗಳಾಡ್ತಾರೆ ಅಂತಾರೆ. ಒಟ್ಟು ಆಡ್ಕೊಂತಾರೆ. ಸುಮ್ಮನಿರತ್ತೆ. ಯಾಕೆ ಸುಮ್ಮನೆ ಮಾತಾಡ್ಕೊಂಡತ್ತ? ಹಿಂಗೆ ಮಾಡಬಾರ್ದು. ಮಾಡ್ಕೊಂಡು ಉಣ್ಬೇಕು. ಹೆಂಗೆ ಮಾಡ್ಕೊಂಡು ಉಣ್ತಾರೆ? ಅಲ್ಲ ಮನೆ ಹೆಣ್ಮಕ್ಳು ಬಂದಿರೋರು ಮಾಡ್ಕೊಂಡು ಉಣ್ತಾರೆ ಹೇಳೆ ಭಾಗ್ಯ. ಮನೇನೇನಿ ನೀವಾರಿ ಆಗೈತೆ ಅಂದ್ರೆ ಮಾಡ್ಕೊಂಡು ಉಣ್ಲೇಬೇಕತ್ತೆ. ಮಾಡ್ಕೊಂಡು ಅವ್ರ ಮನೆಗೆ ಹಂಗೆ ಊಟ ಬಂದ್ಬಿಡ್ತಾ ಅವ್ರಿಗೆ. ಅವ್ರ ಮನೆಗೆ ಹೆಂಗೆ ಮಾಡ್ಕೊಂಡು ಉಣ್ತಾರೆ ಹಂಗೆ ಮಾಡ್ಕೊಂಡು ಉಣ್ಬೇಕಪ್ಪ. ಏನೋ 1 ದಿವಸ 2 ದಿವಸ ಇದ್ರೆ ಮಾಡಿಕ್ತೀವಿ. ನಮ್ಗೆ ಬಿಡು ಹೆಣ್ಮಕ್ಳು ಮನೆ ಹೆಣ್ಮಕ್ಳು ಬಂದವ್ರೆ ಅಂತ ತಿಂಗಳೊಂದು ಗಟ್ಲೆ ಇದ್ರೆ ಅನುಸರಿಸ್ಕೊಂಡು ಅವರು ಮಾಡ್ಕೊಂಡು ಉಣ್ಕೊಂಡು ಹೋಗ್ಬೇಕಪ್ಪ. ಅಯ್ಯೋ ನಿಂದೆ ಒಂದು ಕತೆ ಅಮ್ಮ. ನಾವೇನು ಸುಮ್ಮನಿರಲ್ಲ ಕಣತೆ. ಮಾತಾಡೋದಯ್ಯ. ಪಾತ್ರೆ ತೊಳೆಯವು ಇದಾವೆ. ತಿಂದಿರೋ ತಟ್ಟೆ ತೊಳೆಯಲ್ಲ ಒಬ್ರು. ನೀವೇ ಆಗಲಿ ನೀವೇ ಇಟ್ಕೊಡೋಣ ಮಗಳಿಗೆ. ನೀವು ಮಾಡಲ್ಲ. ಇತ್ತೀಚೆಗೆ ನೀವು ಏನೂ ಮಾಡಲ್ಲ ಕಣತೆ. ಅಷ್ಟು ನಮ್ಮ ಮೇಲೆ ಒಂಥರ ಇದನ್ನು ಮಾಡ್ತೀರಿ. ಇಬ್ರು ಸೊಸೆರು ಮನೆಯಾಗಿರ್ತಾರೆ. ಇವರಿಬ್ರು ಮಾಡ್ಲಿ ಅಂತ. ನಾವು ಎಷ್ಟಂತ ಮಾಡೋಣ ನಾವಿಬ್ರು. ನಿಮ್ದೊಳ್ಳೆ ಸರಿ ಹೋಯ್ತು. ಹಂಗೆ ಮತ್ತೆ ಮಾಡ್ದಂಗೆಲ್ಲ ಸಾದ್ರ ತಗೊಂತಾರೆ. ನಾವು ಇನ್ಮೇಲೆಲ್ಲ ಬಿಸಾಕ್ ನಮ್ಮ ಪಾಡಿಗೆ ನಾವು ಹೋದ್ರೆ ಗೊತ್ತಾಗುತ್ತೆ. ಅವ್ರು ಮಾತಾಡೋದು ಹೆಂಗ್ ಮಾತಾಡ್ತಾರೆ. ಮಾತಾಗೆ ಚೈತ್ರಮ್ಮ ಸುಮ್ನಿರ. ಹಂಗೆ ಮತ್ತೆ ಇವಾಗ ನನಗೆ ಆತಿ ಹೇಳಂಗಿಲ್ಲ. ಬಿಡ್ರತ್ತ ಹೋಗ್ಲಿ. ಋತ ಬಾರಮ್ಮ ಇಕ್ತೀನಿ. ಊಟ ಮಾಡಿ ಬಾರಮ್ಮ. 1 ಲೋಟ ಅಕ್ಕಿ ಇಕ್ತೀನಿ. ಬಾ ಋತಮ್ಮ. ಬಾರಮ್ಮ. ಬೇಡ ಕಣಮ್ಮ. ಬೇಡ ಬಿಡು. ನನಗೇನು ಹೊಟ್ಟೆ ಹಸುವಾಗಿಲ್ಲ. ಸುಮ್ಮನಿರಮ್ಮ. ಅವ್ರ ಹತ್ರ ಯಾಕಮ್ಮ ಪರ್ದಾಡಕ್ಕೆ ಹೋಗ್ತೀಯ? ಸುಮ್ಮನಿರ ಅಂತ ಹೇಳಿಲ್ವೇ? ನನಗೇನು ಹೊಟ್ಟೆ ಹಸುವಾಗಿಲ್ಲ. ಬಿಡು ಹೋಗ್ಲಿ. ಬಾರಮ್ಮ ತಾಯಿ. ನೀನು ಉಣ್ಬಾ. ನೀನು ಉಣ್ಲಿಲ್ಲ ಅಂದ್ರೆ ನನಗೆ ಸಮಾಧಾನ ಆಗಲ್ಲ ಮನಸ್ಸಿಗೆ. ಬಾ ಉಣ್ಬಾ ಇಲ್ಲಿ ಫಾಸ್ಟ್ ನೀನು. ಬಿಡೋತ್ಲಾಗೆ ಹೋಗ್ಲಿ. ನನಗೇನು ಹೊಟ್ಟೆ ಹಸುವಾಗಿಲ್ಲ. ಸುಮ್ಮನೆ ಏನಕ್ಕೆ ಹಂಗೆ ಆಡ್ತಿ ಅತ್ತಗೆ? ನೀನಂತ ಅವ್ರ ಮೇಲೆ ಅವ್ರು ಹಂಗೆ ಹೆಂಗೆ ಆಡ್ತಾರೆ ಎಲ್ಲ ಬಗ್ಗೆಮ್ಮ ಒಂಥರ ಇದನ್ನ ಮಾಡ್ತಾರೆ ನಮ್ಮ ಋತಮ್ಮನ ಮೇಲೆ ಇವರು. ಏನು ಹೋಗ್ಲೇಳು ಅಂತ ನಾನು ತಿಂಗಳು ತುಂಬ ತಕ ಇರಲಿ. ಅಲ್ಲಿ ಹೋದ್ರೆ ಒಟ್ಟುನು ಮನ್ಸ್ನಾಗ ಅದೇ ಇಕ್ಕೇನು ಒಂಥರ ಬೇಜಾರ ಮಾಡ್ಕೊಂಡವಳೆ. ಬೇಡ ಇರಲಿ 1 ತಿಂಗಳು ತುಂಬ ತಕ ಅಂತ ನಾನು. ಇವ್ರದ್ದೇನು ನಾನೇನು ಕಣಿ ಕೇಳಲ್ವೇ? ನಮ್ಮ ಅಮ್ಮ ನಂಗೆ ಮಾಡಲ್ಲ. ನಮ್ಮ ಸೊಸೆಯರು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರ್ಬೇಕು. ಅವ್ರೇನಿಲ್ಲ. ನಮ್ಗೆ ಹೆಣ್ಮಕ್ಳು ಮುಖ್ಯ. ಮನೆ ಹೆಣ್ಮಕ್ಳು ನೊಂದ್ಕೊಂಡ್ರೆ ನಮ್ಗೇನು ಒಳ್ಳೇದಾಗುತ್ತೆ? ಇವತ್ತು ನಾನು ನೊಂದ್ಕೊಂತ ಇದ್ದೀನಿ. ನಮ್ಮ ಅಮ್ಮರಿಗೆ ಒಳ್ಳೇದಾಗುತ್ತೆ ನೋ ಭಾಗ್ಯಂಟಿ. ಅವ್ರಿಗಂತೂ ಒಳ್ಳೇದಾಗಲ್ಲ ಬಿಡು. ಬಿಡತ್ತ ಹೋಗ್ಲಿ. ಅವನಿರನಪ್ಪ ತಮ್ಮ ಚೆನ್ನಾಗಿರ್ಲಿ. ಭಾಗ್ಯಂಟಿ ನಾವ್ ಹಂಗೆ ಅನ್ಕೊಂಡೆ ಸುಮ್ಮನಿದ್ದು. ಆದ್ರೆ ಅವ್ರಿಗದಿಲ್ಲ ಬಿಡು. ನಾವೆಷ್ಟು ಒಳ್ಳೆತನದಿಂದ ಚೆನ್ನಾಗಿರ್ಬೇಕು ಅಂತ ಎಷ್ಟು ಇದು ಮಾಡ್ತೀವಿ. ಅವರು ನಮ್ಮ ಮೇಲೆ ಭಾಳ ಇದನ್ನ ಮಾಡ್ತಾರೆ. ಏನೋ ಮಾತಾಡಬಾರ್ದು ಅಂತ ಸುಮ್ಮನಿದ್ದಂಗೆಲ್ಲ ಯಾಕೆ ಜಾಸ್ತಿ ಆಗ್ತೈತೆ. ಏನೋ ಪಂಚಾಯತ್ಗೆ ಹಾಕಾರಂತೆ. ಊರಾಗ ಯಾರ ಗೌಡ್ರು ಬೇಡ ಅಂದ್ರಂತೆ. ಅಯ್ಯೋ ಮಕ್ಕಳು ಬೇಡಮ್ಮ ಚೆನ್ನಾಗಿದ್ರಿ ಅಂತ ಸುಮ್ಮನಾದ್ವಿ. ಹಿಂಗೆ ಅಂತ ಮಾತಾಡ್ತಿತ್ತು. ಅದಕ್ಕೆ ನಾನು ಸುಮ್ಮನಾಗಿದ್ದೀನಿ. ಬೇಡ ಬಿಡು ಯಾಕೆ ಸುಮ್ಮನೆ ನಾವು ಮಾತಾಡೋದು ಅಂತ ನಾವು ಸುಮ್ಮನಾಗಿದ್ದೀವಿ. ಅವರು ಸುಮ್ಮನಾಗ್ಯವ್ರೆ. ನಾವು ಮಾತಾಡೋಕೋಲ್ಲ ಇನ್ಮೇಲೆ. ಯಾವತ್ತೂ ಕಾಲಿಕಕ್ಕೆ ಹೋಗಲ್ಲ ಕಣ. ನಾನಂತೂ ನಮ್ಮ ಅಪ್ಪ ನಮ್ಮ ಅಪ್ಪ ಇದ್ದಿದ್ದು ಬೇಡ. ಮಗ ಇಬ್ರು ಅಷ್ಟೇ ಅಪ್ಪ. ಗಂಡ ಹೆಂಡ್ತಿ ಇಬ್ರು. ಮಗಳ ಮೇಲೆ ಒಂದು ಸ್ವಲ್ಪನೂ ಇಲ್ಲ. ಸೊಸೆ ಮಗಳು ಅಳಿ ಅಂಬೋದೊಂದು ಈಟು ಇಲ್ಲ ಮನಸ್ನಾಗ. ಬಿಡಮ್ಮತ್ತ ಹೋಗ್ಲಿ. ನೀನ್ ಯಾಕತ್ತ? ಇವ್ರು ಹಂಗೇನೆ ಇವರು ಹಂಗೇನೆ ಅವರು ಹಂಗೇನೆ. ಏನ್ ಮಾಡೋದಮ್ಮ. ಅವ್ರು ಮಾಡಿದ್ದವ್ರು ಅಂತಾರೆ ಅಲ್ಲೇನ್ ಬಗ್ಗೆ ಅಂಟಿ. ಈಗ ನನ್ನ ಮಕ್ಳು ಮದುವೆ ಕ್ಯಾನ್ಸಲ್ ಮಾಡ್ಸಿರ ಅವ್ರಿಗೇನು ಬರೋಂಗೈತೆ ಹೇಳು? ಬಿಡು ಮಾಡಿಸಿದ್ರು ಮಾಡಿಸ್ಲಿ. ಏನಾದ್ರು ಮಾಡ್ಕೊಂಬ್ಲಿ. ಈಗ ಅವರು ಅವ್ರಿಗೆ ಹೇಳ್ತೀವಿ ಇವ್ರಿಗೆ ಹೇಳ್ತೀವಿ. ಊರಾಗೆಲ್ಲ ಹೇಳ್ಕೊಂಡು ಓಡಾಡಿದ್ರು. ಸುಮ್ಮನೆ ಹೇಳ್ತಾರೆ ನಮ್ಮ ಮೇಲೆ ಅಂತ. ಪಂಚಾಯತಿಗೆ ಹಾಕ್ತೀವಿ ಅಂದ್ರು. ಏನು ಬೇಡ ಅಂದ್ರಂತೆ ಯಾರೋ ಊರಾಗೆ. ಅದಕ್ಕೆ ಸುಮ್ಮನಾದ್ರಂತೆ. ಅಲ್ಲ ನಾವೇನಂತದ್ದೇನು ಮಾಡಿಲ್ಲ ಅವ್ರಿಗೇನು. ನಾವೇನು ಅವ್ರಿಗೇನು ಅನ್ಯಾಯ ಮಾಡಿಲ್ಲ. ಅವ್ರು ನಮಗೆ ಇನ್ನೂ ಇದು ಮಾಡ್ಯವ್ರೆ. ನಮ್ಮ ಮಕ್ಳು ಮದುವೆ ಕ್ಯಾನ್ಸಲ್ ಮಾಡೋದ್ರಿಂದ ಅವ್ರಿಗೇನ ಬರಂಗೈತೆ. ಬಿಡ್ರಿ ಮತ್ತೆ ಯಾಕೆ ಜಗಳ ಆಡ್ತೀರಿ ನೀವೆಲ್ಲರೂ? ಚೆನ್ನಾಗಿರ್ಬೇಕು. ಒಗ್ಗಟ್ಟಾಗಿ ಚೆನ್ನಾಗಿದ್ರೇನೇ ಚಂದ ಕಣಮ್ಮ. ಏನು ಮಾಡಲ್ಲ. ಕಾಲ ಸಂಬಂಧದಾಗ ಹಂಗೆ ಹತ್ರ ಇದ್ದಾಗ ದೂರ ಊರಿನಾಗೆಲ್ಲ ಇದ್ದಿದ್ರೆ ನಿಮ್ಮ ಅಮ್ಮನೆಲ್ಲ ಬೇರೆ ಕಡೆಗೆ ಕೊಟ್ಟಿದ್ರಿ ಎಲ್ಲ ಗೊತ್ತಿರ್ಲಿಲ್ಲ. ಹತ್ರದಾಗಿದ್ರೆ ಹಿಂಗೆ ಈ ಸಂಬಂಧದಾಗ ಯಾವಾರು ಒಂದು ಬಂದೇ ಬರ್ತವೆ. ಅದ್ರಾಗೂ ಒಂದೇ ಊರಾಗಿದ್ರಂತೂ ಇಂಥವು ಯಾವಾರ ಒಂದು ಬಂದೇ ಬರ್ತವೆ. ಏನು ಮಾಡೋಕ್ಕಾಗಲ್ಲ. ದೂರ ಇರ್ಬೇಕು. ದೂರ ಊರಾದ್ರೆ ಅಪರೂಪಕ್ಕೆ ದಿನ ಹೋದ್ರೆ ಅವಾಗ ಚೆನ್ನಾಗಿರುತ್ತೆ ಅಕ್ರೆ. ಅವಾಗ ಚೆನ್ನಾಗಿರುತ್ತೆ ಅಕ್ರೆ. ಚೆನ್ನಾಗಿ ಕಾಮ್ತಾರೆ. ಬಾಯಿ ಮುಚ್ಚಿಸ್ಬಿಟ್ರು ಇಬ್ರು. ನನ್ನ ವಿರುದ್ಧನೇ ತಿರುಗಿ ಬಿದ್ರು. ನಿನ್ನವೇನು ಕೇಳಲ್ಲ ಕಣತ್ತೆ. ಇನ್ಮೇಲೆ ಹಂಗೆ ಹಿಂಗೆ ಅಂತ ಹೆಂಗೆ ಮಾತಾಡ್ಬಿಟ್ರು. ನನಗೊಂಥರ ನಾನೇ ಬಾಯಿ ಮುಚ್ಕೊಂಡು ಸುಮ್ಮನಾಗಂಗಾಯ್ತು. ಇವಾಗ ನೋಡ್ತಾಗ ಯಾರು ಮಾತಾಡೋಂಗಿಲ್ಲ. ನೋಡ್ತಾ ಇರಿ. ನೀನೇನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.